ಕೆಳಗಡೆ ಇಳಿದ್ದು ಇದ್ರ ಮೇಲೆ ಹೋಗಿ ನೀವು ಇಲ್ಲಿಂದ ಬರ್ಬೇಕು ಹರ್ಸೋದು. ಓ ಯಾವುದು ನಾವು ಡ್ರೋನ್ ಶಾಟ್ ತೆಗೆಯೋದಾದರೆ ಹಿಂಗೆ ಬರಬೇಕು. ನೋಡೋಣ ಬಾ 4x4 ಅಲ್ಲಿ ಕೇಳಿದಾಗ ಹಾಕೋಣ, ಅಲ್ಲಿವರೆಗೂ ಹೋಗೋಣ. ಸುಮ್ಮನೆ ಪೆಟ್ರೋಲು ಜಾಸ್ತಿ ಕುಡಿಯುತ್ತೆ. ಹೋಗುತ್ತೆ ನನ್ನ ಪ್ರಕಾರ, ಹೋಗುತ್ತೆ ಬೇಜಾನ್ ಇದೆ. ಹಿಂಗೆ ಮೇಲಕ್ಕೆ ಅಲ್ಲ, ಹಿಂಗೆ. ಓ ಹಿಂಗೇನಾ? ಏನು ಚಂದ ಗುರು ಜಿಮ್ನಿ ಏನಕ್ಕೆ ಚಂದ ಅಂದರೆ ಆಫ್ ರೋಡಿಗೆ ಬಂದಾಗಲೇ ಇದ್ರ ಮಜಾ ಗೊತ್ತಾಗೋದು. ಲೆಫ್ಟಾ? ಆರಾಮಾಗಿ ಹೋಗುತ್ತೆ. ಒಬ್ರು ಹೋಗ್ಬಿಟ್ಟು ಅಲ್ಲಿಂದ ಒಂದು ಫೋಟೋ ತೆಗೆ ವೀಡಿಯೋ ಮಾಡಿದ್ರೆ ಸಖತ್ತಾಗಿರುತ್ತೆ. ನೀನೇ ಹೇಳ್ಕೊ. ಹಾಂ ಅದು ಬರೋದನ್ನ ಒಂದು ಒಳ್ಳೆ ಸಖತ್ತಾಗಿ ಮಾಡು, ಹೇಳ್ತೀನಿ. ನಮ್ಮ ವಿನಯ್ ಇವಾಗ ಅಲ್ಲಿ ದೂರಕ್ಕೆ ಹೋಗಿದ್ದಾನೆ. ಸೊ ಅಲ್ಲಿ ಒಂದು ರೀಲ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದಾನೆ. ಹಿಂಗೆ ವಿನಯ್ ರೀಲ್ಗೆ ಹಾಂ ಹೆಂಗಿದೆ ವಿಶ್ವಾಸ್ ಎಕ್ಸ್ಪೀರಿಯೆನ್ಸು? ಆರಾಮಾಗಿ ಕೂತ್ಕೊಂಡಲ್ಲ. ಓ ಏನಿಲ್ಲ, ಈ ಥರ ಫ್ಲಾಟ್ ಇದೆ, ಸಾಕದಾಗಿದೆ. ಇಲ್ಲ ಇನ್ನು ಮೇಲೆ ಹೋಗ್ಬೇಕು. ಅಲ್ಟಿಮೇಟ್ ಆಗಿದೆ ಇದು. ಮಳೆಗಾಲಕ್ಕೆ ಅಲ್ಟಿಮೇಟ್ ಆಗಿರುತ್ತಲ್ವಾ ಕ್ಯಾಂಪ್ ಹಾಕೋಕ್ಕೆ. ಎಂಥ ಜಾಗ ಇದು. ಕ್ಯಾಂಪ್ ಆಗ್ಬೋದು ಅಲ್ವಾ? ಸಕ್ಕದಾಗಿದೆ ಕ್ಯಾಂಪಿಂಗಿಗೆ. ಫೈನಲಿ ಲೊಕೇಶನಿಗೆ ಬಂದ್ವಿ. ಸೊ 2 ಗುಡ್ಡ ಅಂತ ಹೇಳ್ಬಿಟ್ಟು ಈ ಲೊಕೇಶನ್ನು. ಆ್ಯಕ್ಚುಲಿ ತುಂಬ ಜನ ಬಂದು ಹೋಗಿದ್ದಾರೆ, ಪಾಪ್ಯುಲರ್ ಆದಂಥ ಪ್ಲೇಸೇ. ಬಟ್ ತುಂಬ ಇಂಟೀರಿಯರ್ ಇರೋದ್ರಿಂದ ಜನ ಚೂಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ರಿಸ್ಕ್ ಇದೆ ಸ್ವಲ್ಪ ಇದು. ಅಂದರೆ ಒಬ್ಬೊಬ್ಬರೇ ಎಲ್ಲ ಬರೋಕ್ಕೆಲ್ಲ ಆಗಲ್ಲ. ಸೊ ಇದ್ರ ಮಧ್ಯದಲ್ಲಿ ನಮ್ಮ ಕಾಳ ಎಷ್ಟು ರಗಡಾಗಿ ಏನು ಸಖತ್ತಾಗಿ ನಿಂತಿದೆ ನೋಡಿ. ಖುಷಿ ಏನು ಅಂತಂತಂದರೆ ಈ ಕಡೆ ಬಾ, ಈ ಕಡೆ ಬಂದುಬಿಡಿ, ಆ ಕಡೆಗೆ ಯಾರು ಹೋಗ್ಬೇಡಿ. ಅಲ್ಲಿ ದೇವಸ್ಥಾನ ಇದೆ ಶಿವಂದು. ಎಂಥ ವಿಗ್ರಹ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ. ಸೊ ಇಲ್ಲೇ ಕಲ್ಲಲ್ಲೇ ಮಾಡಿರೋದ ಅಥವಾ ತಂದು ಹಾಕಿರೋದ ಗೊತ್ತಿಲ್ಲ, ಬಟ್ ತುಂಬ ಅದ್ಭುತವಾಗಿದೆ. ಕಾಪಾಡು ಶಿವಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ. ಯಾವುದು ಬರಬೇಕಾದ್ರೇ ಗ್ಯಾಸ್ ತಂದುಬಿಟ್ಟಿದ್ದೆ ನಾನು. ಸೊ ಗ್ಯಾಸಲ್ಲಿ ಇವಾಗ
ಒಂದು ಟೀನೋ ಕಾಫಿನೋ ಹಾಲೋ ಏನೋ ಮಾಡ್ಕೊತೀವಿ. ಅದಾದಮೇಲೆ ಇಲ್ಲಿ ಶೂಟನ್ನು ಶುರು ಮಾಡ್ತೀವಿ. ಬಟ್ ಜಾಗ ಮಾತ್ರ ಪ್ಲೆಸೆಂಟ್ ಆಗಿದೆ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ನನಗೊಂದು ಶುಭ ಸಂಕೇತ ಸಿಕ್ತು. ಅದೇನು ಅಂತಂದರೆ, ಈಗ ಮೆದೆ ಹಾಕಿದ್ದಾರೆ ನೋಡಿ ಹುಲ್ಲಿಂದು, ರಾಗಿ ಹುಲ್ಲಿಂದು. ಸೊ ಇಲ್ಲಿ ಬಂದು ಕಣ ಮಾಡ್ಕೊಂಡು ಮೇ ಬಿ ಇಲ್ಲಿ ಇದನ್ನೆಲ್ಲ ಒಣಗಿಸಿ ಅದಾದಮೇಲೆ ಈ ಥರ ಕಣ ಮಾಡಿದ್ದಾರೆ. ಅಭಿವೃದ್ಧಿಯ ಸಂಕೇತ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನಾವು ಊರಲ್ಲಿದ್ದಾಗ ಆವಾಗ ಹಳ್ಳಿಲಿದ್ವಲ್ಲ ಆ ಟೈಮಲ್ಲಿ ಮಾಡ್ತಾಯಿದ್ವಿ, 2010 ಬಿಫೋರ್. ಇವಾಗೆಲ್ಲ ನಾನು ಅದರಿಂದ ದೂರ ಆಗಿಬಿಟ್ಟಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ ಬ್ಯುಸಿ ಲೈಫಲ್ಲಿ. ಕಡಿಮೆ ಮಾಡು ನೋಡಿ. ಇಂಥ ನೇಚರ್ ನಡುವೆ ಬೆಳಗ್ಗೆ ಬಂದು ಇಲ್ಲಿ ಹಾಲು ಕುಡಿತಾ ಇದ್ದೀವಿ. ಅದೇನು ಸಕ್ಕರೆ ಅರ್ಧ ಅಲ್ಲಿ ಕೆಳಗಡೆ ಸುರಿತಾ ಇದೆಯಾ, ದಾನ ಮಾಡ್ತಾ ಇದೆಯಾ? ಎಷ್ಟಾಗ್ದೆ? 2 ಇಡಿನಾ? ಇನ್ನೊಂದು ಚೂರು ಹಾಕು, ಸಾಕು. ಏನು ಹಾಕು, ಇರುವೆಗಳಿಗೆ ಹಾಕು, ಏನಾಗಲ್ಲ. ಒಂದು ಇಡಿಲ್ಲ ಹಾಕೋ, ಇರುವೆಗಳು ತಿನ್ಲಿ. ಮಣ್ಣ ಹತ್ರ ಹಾಕು, ಸಾಕು, ತಿನ್ಕೊಳುತ್ತೆ. ಬಾ ಅಷ್ಟೇ. ಚೆನ್ನಾಗಿದೆಯಾ ನಂದು ಸೆಟಪ್ಪು? ಆ್ಯಕ್ಚುಲಿ ನಿಮಗೆ ನಾನು ಇಲ್ಲೊಂದು ಲೋಟ ತೋರಿಸ್ಬೇಕು. ಸೊ ನೋಡಿ, ಇದು ಹಿಂಗಿರುತ್ತೆ ಆಯ್ತಾ. ಸೊ ಆ ಲೋಟ ಹೆಂಗಿದೆ ಅಂತಂದರೆ ನೋಡಿ, ಈ ಥರ ಇರುತ್ತೆ ಆಯ್ತಾ. ಸೊ ಈಗ ನನಗೆ ಎಮರ್ಜೆನ್ಸಿಗೆ ಈಗ ಲೋಟ ಬೇಕು ಅಂತಂದರೆ ನೋಡಿ, ಹಿಂಗಿರೋದನ್ನು ಹಿಂಗೆ ಓಪನ್ ಮಾಡೋದು. ಹಿಂಗೆ ಓಪನ್ ಮಾಡಿದ್ರೆ, ಓಪನ್ ಮಾಡಿದ್ಮೇಲೆ ಒಳಗಡೆಯಿಂದ ನೋಡಿ ಲೋಟ ಆಗೋಯ್ತು. ಹೆಂಗಿದೆ ಅಂತ ಸಿಂಪಲ್ಲಾಗಿ ಲೋಟ ಓಪನ್ ಆಗುತ್ತೆ. ಸೊ ಇದರಲ್ಲಿ ಹಾಲು ಕುಡಿಯೋದು. ಇವಾಗ ನಾನು ಮೀಶೋದಲ್ಲಿ ಇದನ್ನು ಅಮೆಝಾನಲ್ಲಿ ತರಿಸಿದೆ. ಇದರಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ನಿಮ್ಗೆ ಏನಾದರೂ ಯೂಸ್ ಆಯಿತು ಅಂತಂದರೆ ತಗೊಳ್ಳೋರಂತೆ. ಯೂಸ್ ಆಗುತ್ತೆ 100% ಹೊರಗಡೆಗೆ ಬಂದಾಗ. ಬಟ್ ಒಂದೇ ಒಂದು ಲಾಜಿಕ್ ಏನು ಅಂತಂದರೆ, ನೀವು ಟೀ ಕುಡಿಬೇಕಾದ್ರೆ, ನೀರು ಕುಡಿಬೇಕಾದ್ರೆ ಈ ತುದಿನೇ ಹಿಡ್ಕೊಬೇಕು. ಇಲ್ಲಿ ಕೆಳಗಡೆ ಹಿಡ್ಕೊಂಡ್ರೆ ಹಿಂಗೆ ಹೋಗ್ಬಿಡುತ್ತೆ. ಯಾವಾಗಲೂ ತುದಿ ಹಿಡ್ಕೊಂಡೇ ಕುಡಿಬೇಕು. ತಳ ಕರೆಕ್ಟಾಗಿ ಐತಿ ನಿಮಗೆ. ಹ್ಯಾಂಡಲ್ ಕುಡ್ಕೋ ಹಂಗೆ. ವ್ಯೂ ಜೊತೆ ಒಂದು ಒಳ್ಳೆ ಕಾಫಿ, ಅದು ನಾವೇ ಮಾಡಿರೋದು. ಹೆಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್. ನಮ್ಮ ಜೊತೆ ಇವತ್ತು ಯಾರಿದ್ದಾರೆ? ಕಾಳ ವಿತ್ ಕಿರಣ್. ನಾನಿರೋದು ದೊಡ್ಡದಲ್ಲ, ನಮ್ಮ ಕಾಳ ಇರೋದು ದೊಡ್ಡದು. ಸೊ ಸುಮಾರು ದಿನ ಆದಮೇಲೆ ನಾನು ಹೊರಗಡೆಗೆ ತಗೊಬಂದೆ. ಪಾಪ ಅದೇ ಬೇಜಾರಾಗ್ಬಿಟ್ಟಿತ್ತು. ಅಲ್ಲ ಕಣ, ಆಫ್ ರೋಡ್ ಕಾರ್ ತಗೊಂಡು ಎಲ್ಲೋ ಬಂದಿದ್ಯಾ ನೀನು, ಬರೀ ಸಿಟಿಲೇ ಓಡಾಡೋದಾಗೋಯ್ತು ಅಂತ. ಅದಕ್ಕೆ ಈ ಸಲ ಆದಂಗೆ ಆಗಲಿ ಅಂದ್ಬಿಟ್ಟು ನಾನು ವಿನಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ಸಖತ್ತಾಗಿದೆ. ಚೇಸ್ ಕಾಫಿ ವಿತ್ ಕಿತ್ತಡಿ ಕಿರಣ್. ಒಂದು ಶೋನೇ ಮಾಡ್ಬೋದಲ್ವಾ, ಕಾಫಿ ವಿತ್ ಕಿತ್ತಡಿ ಕಿರಣ್. ಈ ಲೈಟ್ ಬೇಕು. ಯಾವುದು? ಮಾಡಕ್ಕೀಗ. ನೈಸ್. ಓಕೆ, ಸೊ ಅಲ್ಟಿಮೇಟ್ ಆದ ಲೊಕೇಶನಿಗೆ ಬಂದು ಇವಾಗ ಆರಾಮಾಗಿ ನಿಂತಿದ್ದೀವಿ. ಒಳ್ಳೆ ಕಾಫಿ ಆಯಿತು, ಶಿವಲಿಂಗನ ದರ್ಶನ ಆಯಿತು, ಕಾಳನ್ನು ನೋಡಾಯಿತು, ಎಲ್ಲ ಮುಗಿಸ್ಕೊಂಡು ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ ಸನ್ರೈಸ್ಗೋಸ್ಕರ. ಸೊ ಸನ್ರೈಸ್ ಆಯ್ತಾ ಇದೆ, ಆಗಲಿ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ.